ಈ ಒಂದು ಗಾಡಿ ರೋಡ್ ಮೇಲೆ ಬಂದ್ರೆ ಸಾಕು ಮೊಮ್ಮಗನಿಂದ ಹಿಡಿದು ತಾತನವರೆಗೂ ತಿರುಗಿ ನೋಡ್ತಾರೆ. 90s ಕಿಡ್ಸ್ ಡ್ರೀಮ್ ಬೈಕ್. ಇವತ್ತಿನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇದಕ್ಕಿರೋಷ್ಟು ಡಿಮ್ಯಾಂಡ್ ಯಾವ ಗಾಡಿಗೂ ಇಲ್ಲ. ಈ ಗಾಡಿ ಯಾಕೆ ಇಷ್ಟು ಸ್ಪೆಷಲ್ ಗೊತ್ತಾ? ಎಸ್, ನಾನು ಇವತ್ತು ಮಾತಾಡ್ತಾ ಇರೋದು ದ ಪಾಕೆಟ್ ರಾಕೆಟ್, ದ ಪಿಕಪ್ ಕಿಂಗ್, ಬಿಲ್ಡ್ ಲೈಕ್ ಅ ಬೀಸ್ಟ್, ದಿ ಯಮಹಾ RX100. ಆಗಿನ ಕಾಲದಲ್ಲಿ ಜಸ್ಟ್ 98cc ಇರೋ ಈ ಇಂಜಿನ್ ಎಕ್ಸ್ಟ್ರೀಮ್ ಪವರ್ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅಂಡ್ ಈ ಬೈಕ್ 0 to 60 ಕಿಲೋಮೀಟರ್ಸ್ ನ ಜಸ್ಟ್ 7 ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡ್ತಿತ್ತು. ಆ ಕಾಲದಲ್ಲಿ ಈ ಗಾಡಿನ ಬೀಟ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿತ್ತು. ಅದೆಲ್ಲ ಬಿಡಿ ಗಾಯ್ಸ್, ಈ ಗಾಡಿ ಸೌಂಡ್ ಬಗ್ಗೆ ಹೇಳಿಲ್ಲ ಅಂದ್ರೆ ಹೇಗೆ? ಈ ಗಾಡಿ ಸೌಂಡ್ ಗಿರೋ ಫ್ಯಾನ್ ಬೇಸ್ ಬೇರೆ ಯಾವ ಗಾಡಿಗೂ ಇಲ್ಲ. ಈ ಬೈಕ್ ನೀವು ನೋಡದೇ ಇದ್ರೂ ಕೂಡ ಇದನ್ನ RX100 ಅಂತ ಕಂಡಿಡಿಬಹುದು. ಅಷ್ಟು ಯುನಿಕ್ ಆಗಿದೆ ಇದರ ಸೌಂಡ್. 1996ರಲ್ಲಿ ಈ ಗಾಡಿ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ರೀಸನ್ ಇಷ್ಟೇ, ಇಂಡಿಯಾದಲ್ಲಿ ಪೊಲ್ಯೂಷನ್ ರೂಲ್ಸ್ ನ ಸ್ಟ್ರಿಕ್ಟ್ ಮಾಡ್ತಾರೆ. ಕೆಲವೊಂದ್ ಕಡೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋದನ್ನ ನೀವು ಕೇಳಿರ್ತೀರಾ. ಈ ಹೇಳಿಕೆ ಸೂಟ್ ಆಗೋದು ಇದೇ ಗಾಡಿಗೆನೆ. ಆ ಕಾಲದಲ್ಲಿ 19,000 ರೂಪಾಯಿದಂತಹ ಈ ಬೈಕ್ ನ ಬೆಲೆ ಇವತ್ತು 2026 ಮಾರ್ಕೆಟ್ ಅಲ್ಲಿ ಇದರ ಬೆಲೆ 1 ಲಕ್ಷಕ್ಕಿಂತ ಜಾಸ್ತಿ. ಖರೀದಿ ಮಾಡಿರೋ ಬೆಲೆಗಿಂತ 5 ಪಟ್ಟು ಹೆಚ್ಚಿನ ಬೆಲೆಗೆ ಸೇಲ್ ಆಗ್ತಿರೋ ಗಾಡಿ ಇದು ಒಂದೇ ಅನ್ಸುತ್ತೆ. ಈ ಗಾಡಿ ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ಗೆ ಇನ್ಸೈನ್ ಪಿಕಪ್ ಸಿಗುತ್ತೆ. ಜೊತೆಗೆ ಈ ಗಾಡಿಲಿ ಸಿಗುವಂತ ಅಡ್ರಿನಲಿನ್ ರಶ್ ಇದೆಯಲ್ಲ, ಅದು ಯಾವ ಗಾಡಿಲೂ ಸಿಗಲ್ಲ ಅನ್ಸುತ್ತೆ. ಇದು ಒಂದೇ ರೀಸನ್ ಗೆ RX100 ಇವತ್ತಿಗೂ ಲೆಜೆಂಡ್ ಆಗಿರೋದು. ಕೇವಲ RX100 ಮಾತ್ರ ಅಲ್ಲ, RX135 ಅಂಡ್ RXZ ಕೂಡ ಇಷ್ಟೇ ಪವರ್ಫುಲ್ ಆಗಿದೆ. ಗೈಸ್, ನೀವೇನಾದ್ರೂ RX ಗಾಡಿನ ಓಡಿಸಿದ್ರೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಬೈಕ್ ಕ್ರೇಜ್ ಇರೋ ನಿಮ್ಮ ಫ್ರೆಂಡ್ಸ್ ಗೆ ಈ ರೀಲ್ ನ ಮಿಸ್ ಮಾಡದೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.